ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿರೋದು ಯಾವುದೇ ಅಸಮಾಧಾನದಿಂದ ಅಲ್ಲ ಅಂತ ಬಿಆರ್ ಪಾಟೀಲ್ ಹೇಳಿರೋದು ಎಷ್ಟು ನಿಜ? ಪಾಟೀಲ್ ರಾಜೀನಾಮೆಗೆ ಪ್ರಿಯಾಂಕ್ ಖರ್ಗೆ ಕಾರ್ಯವೈಖರಿ ಕುರಿತ ಅಸಮಾಧಾನ ಪ್ರಮುಖ ಕಾರಣ ಆಗಿದೆಯಾ? ಕ್ಷೇತ್ರಕ್ಕೆ ಅನುದಾನ ಸಿಗದೇ ಇರುವ ಬಗ್ಗೆ ಅಸಮಾಧಾನ ಮಾತ್ರವಲ್ಲ, ಅದರಿಂದಾಗಿ ಮುಂದಿನ ಬಾರಿ ಗೆಲುವು ಕಷ್ಟ ಅನ್ನೋ ಭೀತಿನೂ ಅವರನ್ನ ಕಾಡಿದ್ಯಾ? ಹೀಗಾಗಿ ಒತ್ತಡ ತಂತ್ರದ ಭಾಗವಾಗಿ ಈ ರಾಜೀನಾಮೆ ಮೂಲಕ ತಮ್ಮ ಕೆಲಸ ಸಾಧಿಸಿಕೊಳ್ಳೋಕೆ ಬಯಸಿದ್ದಾರಾ? ರಾಜ್ಯ ರಾಜಕೀಯದಲ್ಲಿನ ಬದಲಾವಣೆಗಳ ಬಗ್ಗೆ ತಮ್ಮದೇ ಆದ ಲೆಕ್ಕಾಚಾರ ಹೊಂದಿರುವ ಅವರು ಸಚಿವ ಸ್ಥಾನ ಪಡೆಯೋಕೆ ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಯನ್ನ ತೊರೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿರುವ ಆಳಂದ ಶಾಸಕ ಬಿಆರ್ ಪಾಟೀಲ್ ರಾಜೀನಾಮೆ ವಾಪಸ್ ಪಡೆಯೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಯಾವ ಅಸಮಾಧಾನವೂ ರಾಜೀನಾಮೆಗೆ ಕಾರಣವಲ್ಲ, ಅದೆಲ್ಲವೂ ಮಾಧ್ಯಮಗಳ ಸೃಷ್ಟಿ ಅಂತ ಕೂಡ ಹೇಳಿದ್ದಾರೆ. ಯಾವತ್ತೋ ರಾಜೀನಾಮೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಈಗ ಕೊಟ್ಟಿದ್ದೀನಿ, ಹಾಗಾಗಿ ಅದು ವಿಶೇಷ ಬೆಳವಣಿಗೆ ಏನಲ್ಲ ಅಂತ ಹೇಳಿದ್ದಾರೆ. ಕ್ಷೇತ್ರಕ್ಕೆ ಅನುದಾನ ಸಿಗದೇ ಇರುವ ಬಗ್ಗೆ ಅಸಮಾಧಾನಗೊಂಡು ರಾಜೀನಾಮೆ ನೀಡಿದ್ದಾರೆ ಅನ್ನೋ ವದಂತಿಗಳನ್ನು ಕೂಡ ಅವರು ಅಲ್ಲಗಳೆದಿದ್ದಾರೆ. ಆದ್ರೆ ಅವರು ಹೀಗೆ ಸ್ಪಷ್ಟನೆ ಕೊಟ್ಟಿರೋದಕ್ಕಿಂತ ಭಿನ್ನವಾಗಿ ವಾಸ್ತವ ಬೇರೆನೇ ಇದೆ ಅಂತ ಹೇಳಲಾಗ್ತಿದೆ. ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಿ ಅವರು ಅಸಮಾಧಾನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎರಡನೇದಾಗಿ ಮುಂದಿನ ರಾಜಕೀಯ ಬೆಳವಣಿಗೆಗಳನ್ನು ಬಳಸಿಕೊಂಡು ಸಚಿವ ಸ್ಥಾನ ಪಡೆಯುವ ಇರಾದೇನೂ ಅವರಿಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅಲ್ಲದೆ ಒತ್ತಡ ತಂತ್ರದ ಮೂಲಕ ಕ್ಷೇತ್ರಕ್ಕೆ ವಿಶೇಷ ಪ್ಯಾಕೇಜ್ ಪಡೆಯುವ ಉದ್ದೇಶ ಈ ರಾಜೀನಾಮೆಯ ಹಿಂದಿದೆ ಅಂತ ಹೇಳಲಾಗ್ತಿದೆ. ಪ್ರಿಯಾಂಕ್ ಖರ್ಗೆ ಕಾರ್ಯವೈಖರಿ ಬಗ್ಗೆ ಬಿಆರ್ ಪಾಟೀಲ್ ಮೊದಲಿಂದಲೂ ಇರಿಸುಮುರುಸು ಹೊಂದಿದ್ರು ಅಂತಾನೆ ಹೇಳಲಾಗ್ತಿದೆ. ಹಿರಿಯ ನಾಯಕನಾಗಿ ಪ್ರಿಯಾಂಕ್ ಖರ್ಗೆ ಜೊತೆ ಕ್ಷೇತ್ರದ ಅಭಿವೃದ್ಧಿ ಕುರಿತು ನೇರವಾಗಿ ಮಾತಾಡೋಕೆ ಮುಜುಗರ ಅವರಿಗಿದೆ. ಆಳಂದ ಕ್ಷೇತ್ರದಲ್ಲಿ ತಮಗೆ ಬೇಕಾಗಿರುವ ಅಧಿಕಾರಿಗಳ ನೇಮಕ ಮತ್ತು ವರ್ಗಾವಣೆ ವಿಚಾರದಲ್ಲೂ ಅಸಹಾಯಕರಾಗಿರುವುದು ಅವರನ್ನ ಕಾಡುವ ಮತ್ತೊಂದು ಅಂಶವಾಗಿದೆ. ಕ್ಷೇತ್ರದಲ್ಲಿ ಚೆಕ್ ಡ್ಯಾಂ ನಿರ್ಮಾಣಕ್ಕೆ 200 ಕೋಟಿ ರೂಪಾಯಿ ಹಣ ನೀಡಬೇಕು ಅಂತ ಕೇಳಿದ್ರು, ಆದರೆ ಸಿಎಂ ಕಚೇರಿಯಿಂದ ಅದಕ್ಕೆ ಸೂಕ್ತ ಸ್ಪಂದನೆ ಸಿಕ್ಕಿರಲಿಲ್ಲ ಅಂತ ಹೇಳಲಾಗ್ತಿದೆ. ಈಗ ಒತ್ತಡ ತಂತ್ರದ ಮೂಲಕ ಕ್ಷೇತ್ರಕ್ಕೆ ಅನುದಾನ ತರೋದು ಅವರ ಉದ್ದೇಶವಾಗಿದೆ. ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಅವರ ಬಗ್ಗೆ ಬಿಆರ್ ಪಾಟೀಲ್ ಅಸಮಾಧಾನ ಹೊಂದಿದ್ದಾರೆ. ಈ ಹಿಂದೇನೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಂದ ಸೂಕ್ತ ಸ್ಪಂದನೆ ಸಿಕ್ತಿಲ್ಲ ಅಂತ ಶಾಸಕರ ಸಭೆಯಲ್ಲಿ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಿತ್ತು ಮತ್ತು ಅದಕ್ಕೂ ಮುನ್ನವೇ ಕಾಂಗ್ರೆಸ್ ಹಿರಿಯ ನಾಯಕರಿಗೆ ಪತ್ರವನ್ನು ಅವರು ಬರೆದಿದ್ರು. ಈ ಹಿನ್ನೆಲೆಯಲ್ಲಿ ಒತ್ತಡ ತಂತ್ರದ ಮೂಲಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯದಲ್ಲಿ ಪ್ರಬಲವಾಗಿ ಗುರುತಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನಕ್ಕಾಗಿ ಅವರು ಇಂಥದ್ದೊಂದು ತಂತ್ರ ಹೂಡಿರಬಹುದು ಅನ್ನೋ ವಿಶ್ಲೇಷಣೆಗಳು ಇವೆ. ರಾಜಕೀಯ ನಿವೃತ್ತಿ ಪಡೆಯುವ ಮನಸ್ಸು ಹೊಂದಿರೋದಾಗಿ ಹೇಳ್ಕೊಂಡಿದ್ದಾರಾದ್ರೂ ಬಿಆರ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನದ ಮೇಲೆ ಕಣ್ಣಿದೆ ಅನ್ನೋದು ನಿಜ. ರಾಜಕೀಯದ ಕೊನೆಯ ಹಂತದಲ್ಲಿ ಸಚಿವ ಸ್ಥಾನ ಪಡೆಯುವ ಉದ್ದೇಶ ಅವರದ್ದಾಗಿದೆ ಅಂತ ಹೇಳಲಾಗ್ತಿದೆ. ಇದೆಲ್ಲದರ ನಡುವೆನೇ ರಾಜ್ಯ ರಾಜಕೀಯದಲ್ಲಿನ ಸಂಭಾವ್ಯ ಬದಲಾವಣೆ ಕಡೆಗೂ ಅವರು ಗಮನವಿಟ್ಟಿದ್ದಾರೆ. ಆಳಂದ ಕ್ಷೇತ್ರದಲ್ಲಿ ಸತತ 2 ಬಾರಿ ಶಾಸಕರಾಗಿ ಯಾರೂ ಗೆದ್ದ ಇತಿಹಾಸ ಇಲ್ಲ. ಮುಂದಿನ ಬಾರಿ ಗೆಲುವು ಕಷ್ಟ, ಗೆದ್ರೂ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರೋದು ಕಷ್ಟ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ತಮ್ಮದೇ ಯೋಜನೆ ಹೊಂದಿರೋ ಹಾಗಿದೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ, ಸಂಪುಟದಲ್ಲಿ ಬದಲಾವಣೆಯ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ಪಡೆಯೋಕೆ ಅವರು ರಾಜೀನಾಮೆ ನೀಡಿರಬಹುದು ಅನ್ನೋ ಮಾತುಗಳಿದೆ. ಸಚಿವ ಸ್ಥಾನ ಪಡೆಯುವ ಮೂಲಕ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವುದು ಅವರ ಉದ್ದೇಶ. ಆಳಂದ ಕ್ಷೇತ್ರಕ್ಕೆ ಕೆಕೆಆರ್ಡಿಬಿಯಿಂದ ಅನುದಾನ ನೀಡಲಾಗ್ತಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಆಪ್ತ ವಲಯದಲ್ಲಿ ಮಾತುಗಳಿದ್ದು, ಅಧಿಕಾರಿಗಳ ವರ್ಗಾವಣೆ ಮತ್ತು ನೇಮಕ ಕೂಡ ಮಾಡಲಾಗಿದೆ. ಕ್ಷೇತ್ರದಲ್ಲಿ ಚೆಕ್ ಡ್ಯಾಂ ನಿರ್ಮಾಣಕ್ಕೆ 200 ಕೋಟಿ ರೂಪಾಯಿ ಅನುದಾನ ಕೇಳಿರೋದಕ್ಕೆ ಸಿಎಂ ಕಚೇರಿಯಿಂದ ಸ್ಪಂದನೆ ಸಿಗದೇ ಇರೋದು ಅವರ ಅಸಮಾಧಾನಕ್ಕೆ ಒಂದು ಕಾರಣ ಆಗಿದ್ರೆ, ಸಚಿವ ಸ್ಥಾನದ ಮೇಲೆ ಕಣ್ಣಿರೋದೇ ಪ್ರಮುಖ ಕಾರಣ ಆಗಿದೆ ಅನ್ನೋದು ಆಪ್ತ ವಲಯದ ಮಾತು. ಈ ಹಿಂದೆ ಅಸಮಾಧಾನಗೊಂಡು ಪತ್ರ ಬರೆದಿದ್ದ ಹಿನ್ನೆಲೆಯಲ್ಲೇ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರ ಸ್ಥಾನ ಸಿಕ್ಕಿತ್ತು. ಈಗ ಈ ರಾಜೀನಾಮೆಯಿಂದ ಒತ್ತಡ ಹೇರುವ ಮೂಲಕ ಕ್ಷೇತ್ರಕ್ಕಾಗಿ 200 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನುದಾನ ಪಡೆಯೋದು ಮತ್ತು ಸಂಪುಟದಲ್ಲಿ ಬದಲಾವಣೆ ಲಕ್ಷಣಗಳ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನವನ್ನ ಪಡೆಯೋದು ಅವರ ಉದ್ದೇಶ ಅಂತ ಹೇಳಲಾಗ್ತಿದೆ. ಪಾಟೀಲ್ ಲೆಕ್ಕಾಚಾರಗಳು ಮುಂದೆ ಯಾವ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ ಅಥವಾ ಪೂರ್ತಿ ತಪ್ಪಾಗತ್ತಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.